ವೀಕ್ಷಕರಿಗೆ, ಇವತ್ತು ನಾನು ನಿಮಗೆ ಸಿರಿಧಾನ್ಯಗಳಿಂದ ದೋಸೆ ಮಾಡೋದನ್ನು ಹೇಳ್ಕೊಡ್ತೀನಿ. ದೋಸೆ ಮಾಡಲಿಕ್ಕೆ ನಾವು ಮೊದಲಿಗೆ 8 ಗಂಟೆಗಳ ಕಾಲ ನೆನೆ ಹಾಕಬೇಕು. ದೋಸೆಗೆ ಯೋಗ್ಯವಾದ ಧಾನ್ಯಗಳು ಅಂದರೆ ಆರ್ಕದಕ್ಕಿ, ಸಾಮೆ ಅಕ್ಕಿ ಮತ್ತು ಊದಲಕ್ಕಿ, ಲಿಟಲ್ ಮಿಲೆಟ್, ಬಾರ್ನಿಯಾರ್ಡ್ ಮಿಲೆಟ್ ಮತ್ತು ಕೋಡೋ ಮಿಲೆಟ್ ತುಂಬ ಚೆನ್ನಾಗಾಗುತ್ತೆ. ಸೊ ಇಲ್ಲಿ ನಾನು ಪ್ರಮಾಣದ ಬಗ್ಗೆ ಹೇಳ್ತೀನಿ. ನಾನಿಲ್ಲಿ ನೋಡಿ, ಇದು ಒಂದು ಪಾವಿನ ಅಳತೆಯಲ್ಲಿರೋ ಒಂದು ಲೋಟ. ಓಕೆ, ಸೊ ಇಲ್ಲಿ ನಾನು ಸಾಮೆ ಅಕ್ಕಿನ ತೊಗೊತಾ ಇದ್ದೀನಿ. ಸಾಮೆ ಅಕ್ಕಿಲಿ ನಿಮಗೆ ದೋಸೆ ಮಾಡೋದನ್ನು ಹೇಳ್ಕೊಡ್ತೀನಿ. ಸೊ ನಾನಿಲ್ಲಿ 1.5 ಕಪ್ನಷ್ಟು, ಅಂದರೆ ಇದು 1 ಪಾವ್ನಷ್ಟು ಬರುತ್ತೆ. ಸೊ 1.5 ಕಪ್ನಷ್ಟು ಸಾಮೆ ಅಕ್ಕಿನ ಹಾಕ್ಕೊತಾ ಇದ್ದೀನಿ. ನೋಡಿ, ಇದು 1.5 ಕಪ್ ಅಂದರೆ 1.5 ಪಾವ್ನಷ್ಟು ನಾನು ಯಾಕೆ ಹಾಕ್ಕೊತಿದ್ದೀನಿ ಅಂದರೆ, ನಮ್ಮ ಮನೇಲಿ ಈಗ 7 ಜನಕ್ಕೆ ನಮಗೆ ನಾಳೆಗೆ ದೋಸೆಗೆ ಬೇಕು. ಸೊ ಹಾಗಾಗಿ 1.5 ಕಪ್ನಷ್ಟು ಹಾಕ್ಕೊತಾ ಇದ್ದೀನಿ. ಇದು ಸರಿಸುಮಾರು ಅರ್ಧ kg ಸಾಮೆ ಅಕ್ಕಿ ಬರ್ತದೆ ಇದು. ನೋಡಿ, ಈಗ ನಾವು ಸಾಮೆ ಅಕ್ಕಿ ಪ್ರಮಾಣಕ್ಕೆ, ಈಗ ಹಾಕ್ಕೊಂಡಿರೋ ಸಾಮೆ ಅಕ್ಕಿ ಪ್ರಮಾಣಕ್ಕೆ ಉದ್ದಿನಬೇಳೆ ಹಾಕ್ಕೊಬೇಕು. ಉದ್ದಿನಬೇಳೆ ಎಷ್ಟು ಹಾಕ್ಕೊಬೇಕು ಅಂತ ಹೇಳಿದ್ರೆ 1:4, ಅಂದರೆ 1/4 ಭಾಗದಷ್ಟು ಉದ್ದಿನಬೇಳೆನ ನಾವು ಹಾಕ್ಕೊಬೇಕು ಯಾವತ್ತು. ಅಂದರೆ 1 ಲೋಟ ನೀವು ಸಾಮೆ ಅಕ್ಕಿ ತೊಗೊಂಡ್ರೆ ಅದರಲ್ಲಿ 1/4 ಲೋಟದಷ್ಟು ಉದ್ದಿನಬೇಳೆ ಇರಬೇಕಷ್ಟೇ, ಅದಕ್ಕಿಂತ ಜಾಸ್ತಿ ಹಾಕ್ಕೊಬಾರ್ದು. ಸೊ ಹಾಗಾಗಿ ಇಲ್ಲಿ ನಾನು 1.5 ಪಾವ್ನಷ್ಟು, ಅಂದರೆ 1.5 ದೊಡ್ಡ ಲೋಟದಲ್ಲಿ ಸಾಮೆ ಅಕ್ಕಿ ತೊಗೊಂಡಿರೋದ್ರಿಂದ 1/4 ಭಾಗದಷ್ಟು ಉದ್ದಿನಬೇಳೆನ ಹಾಕ್ಕೊಂಡಿದ್ದೀನಿ ಅಳತೆ ಮಾಡಿ. ಜೊತೆಗೆ ಇದಕ್ಕೇ ಈ ಉದ್ದಿನಬೇಳೆಗೆ ಅಂದರೆ ನೆನೆ ಹಾಕುವಾಗ ಒಂದು ಸ್ವಲ್ಪ ನೀವು ಮೆಂತ್ಯನ ಹಾಕಿ. ಇದು 1 ಟೇಬಲ್ ಸ್ಪೂನ್ನಷ್ಟು ಮೆಂತ್ಯನ ನಾನು ನೆನೆ ಹಾಕ್ತೀನಿ. ಆಮೇಲೆ ಇನ್ನೊಂದು ವಿಚಾರ, ನಾನು ಇಲ್ಲಿ ಸ್ವಲ್ಪ ಮಿಲೆಟ್ ಪೋಹ, ಸಿರಿಧಾನ್ಯದ ಅವಲಕ್ಕಿನ ಸ್ವಲ್ಪ ನೆನೆ ಹಾಕ್ಬಿಟ್ಟು ಅದಕ್ಕೆ ರುಬ್ತೀನಿ. ಯಾಕೆ ಅಂತ ಹೇಳಿದ್ರೆ, ಇದು ದೋಸೆ ಸ್ವಲ್ಪ ಮೃದುವಾಗಬೇಕು ಅಂತ ಹೇಳಿದ್ರೆ ಅವಲಕ್ಕಿ ಹಾಕಬೇಕಾಗುತ್ತೆ. ಸೊ ಅದಕ್ಕೋಸ್ಕರವಾಗಿ ಹಾಕೋತೀನಿ. ಇನ್ ಕೇಸ್ ನಿಮ್ಮ ಹತ್ರ ಮಿಲೆಟ್ ಪೋಹ ಅಥವಾ ಸಿರಿಧಾನ್ಯಗಳ ಅವಲಕ್ಕಿ ಇಲ್ಲ ಅಂತ ಹೇಳಿದ್ರೆ, ನೀವು ಬೆಂದಿರುವಂಥ ಮಿಲೆಟ್ ರೈಸ್ ಏನಾದರೂ ಇದ್ದರೆ ಅದನ್ನೇ ರುಬ್ಬಿ ಹಾಕ್ಕೊಬೋದು. ಅದು ಸಹಿತ ದೋಸೆನ ಮೃದುವಾಗಿಸುತ್ತೆ. ಇದನ್ನು ಫಸ್ಟು ತೊಳ್ಕೊಂಬಿಡಿ. ಯಾವುದು ಸಾಮೆ ಅಕ್ಕಿನ ನಾವೇನು ಹಾಕ್ಕೊಂಡಿದ್ದೀವಲ್ಲ ಅದನ್ನು ಫಸ್ಟಿಗೆ ನೀಟಾಗಿ ತೊಳ್ಕೊಂಬಿಡಿ. ಸೊ ನೀಟಾಗಿ ತೊಳ್ಕೊಳ್ಳಿ ಸಾಮೆ ಅಕ್ಕಿನ. ಒಂದೇ ಒಂದು ಸಲ ತೊಳ್ಕೊಂಡ್ರೆ ಸಾಕು. ಆ ನೀರನ್ನ ಚೆಲ್ಲಿ ಆಮೇಲೆ ನೀವು ಎಷ್ಟು ಬೇಕಷ್ಟು ನೀರನ್ನ ನೆನೆ ಹಾಕಲಿಕ್ಕೆ ಹಾಕಬೇಕಾಗತ್ತೆ. ಇಲ್ಲಿ ಭಾಳ ಮುಖ್ಯವಾದ ಅಂಶ ಇದು. ನೀವು ನೀರು ಹಾಕುವಾಗ, ನೆನೆ ಹಾಕುವಾಗ ಜಾಸ್ತಿ ನೀರು ಹಾಕಬೇಡಿ. ಯಾಕೆ ಅಂತೇಳಿ ನಿಮಗೆ ಗೊತ್ತು, ನಾವು ನೀರನ್ನ ಚೆಲ್ಲಲ್ಲ ಅಲ್ವಾ. ಸೊ ಯಾವುದ್ರನ್ನ ಸಾಮೆ ಅಕ್ಕಿ ನೀರನ್ನ ಚೆಲ್ಲಲ್ಲ. ಇಟ್ ಹ್ಯಾಸ್ ಗಾಟ್ ವಾಟರ್ ಸಾಲ್ಯುಬಲ್ ನ್ಯೂಟ್ರಿಯೆಂಟ್. ಸೊ ಹಾಗಾಗಿ ನೀರು ಜಾಸ್ತಿ ಹಾಕೋಕ್ಕೆ ಹೋಗ್ಬೇಡಿ. ಅದೇ ನೀರು ಇಟ್ಕೊಂಡೇ ನೀವು ರುಬ್ಕೊಬೇಕಾಗುತ್ತೆ. ಬ್ಯಾಟರ್ ಸ್ವಲ್ಪ ತಿಕ್ಕಾಗಿ ಬರಬೇಕು, ಅದಕ್ಕೋಸ್ಕರ. ಅದೇ ನೀವು ಈ ಅವಲಕ್ಕಿದು ಇದು ನೋಡಿ, ಅವಲಕ್ಕಿಗೆ ಆ ಥರ ಏನೂ ನೀವು ಮಾಡೋದು ಅವಶ್ಯಕತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಅವಲಕ್ಕಿ ನೀರನ್ನ ನಾವು ಚೆಲ್ಬಿಟ್ಟು ಆಮೇಲೆ ರುಬ್ತೀವಿ. ನೀವು ಉದ್ದಿನಬೇಳೆದು ಅಷ್ಟೇ, ಅದ್ರ ನೀರನ್ನ ಚೆಲ್ತೀವಿ. ಆದರೆ ಮುಖ್ಯವಾದ ಅಂಶ, ದಯವಿಟ್ಟು ಗಮನದಲ್ಲಿ ಇಟ್ಟು ಕೇಳ್ಕೊಳ್ಳಿ, ಸಾಮೆ ಅಕ್ಕಿ ನೆನೆ ಹಾಕಿರೋ ನೀರನ್ನ ಯಾವುದೇ ಕಾರಣಕ್ಕೂ ಚೆಲ್ಬೇಡಿ. ಅದಕ್ಕೆ ನಾವು ನೀರು ಕಡಿಮೆ ಹಾಕಿದ್ದೀವಿ, ಬ್ಯಾಟ್ರ್ ತಿಕ್ಕಾಗಿ ಬರಲಿ ಅಂತ. ನೀವು ರುಬ್ಕೊಳ್ಳುವಾಗ ಆ ಸಾಮೆ ಅಕ್ಕಿಲಿರೋ ನೀರನ್ನೇ ಬಳಸಿ. ಅದರಲ್ಲಿ ರಿಚ್ ನ್ಯೂಟ್ರಿಯೆಂಟ್ಸ್ ಎಲ್ಲ ಇರುತ್ತೆ, ಆಯಿತಾ. ಸೊ ದಯವಿಟ್ಟು ಆ ನೀರನ್ನ ಚೆಲ್ಲಕ್ಕೆ ಹೋಗ್ಬೇಡಿ. ಸೊ ನಾಳೆ ನಿಮಗೆ ಇದು ಸುಮಾರು 6ರಿಂದ 8 ಗಂಟೆಗಳ ಕಾಲ ನೆಂದರೆ ಸಾಕು. ರುಬ್ಬುವಾಗ ಹೇಳ್ತೀನಿ. ರುಬ್ಬಾದಮೇಲೆ ಇದನ್ನ ಆದಷ್ಟು ಸಪ್ರೇಟಾಗಿ ರುಬ್ಕೊಳ್ಳಿ. ಆಮೇಲೆ ಅದನ್ನು ಮಿಕ್ಸ್ ಮಾಡಿ ನೀವು ಫರ್ಮೆಂಟೇಷನಿಗೆ ಬಿಡಬೇಕಾಗುತ್ತೆ. 8 ಗಂಟೆಗಳ ಕಾಲ ನೆನೆ ಹಾಕಿದ ಸಾಮೆ ಅಕ್ಕಿನ ನಾವು ರುಬ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀವಿ, ಮಡಿಕೆಗೆ ಹಾಕ್ಕೊತಾ ಇದ್ದೀವಿ. ಫರ್ಮೆಂಟೇಷನ್ ಚೆನ್ನಾಗಾಗುತ್ತೆ ಅನ್ನೋದು ಉದ್ದೇಶ. ಇದು ಸಾಮೆ ಅಕ್ಕಿದು ಮತ್ತು ಇನ್ನೊಂದು ಸ್ವಲ್ಪ ಮಿಕ್ಕಿತ್ತು. ಪ್ರತಿಯೊಂದನ್ನು ಸಪ್ರೇಟಾಗಿ ನೀವು ರುಬ್ಕೊಂಡು ಆಮೇಲೆ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಆಮೇಲೆ ಮಿಕ್ಸ್ ಮಾಡಿ, ಚೆನ್ನಾಗಾಗುತ್ತೆ. ಆಮೇಲೆ ಮಡಿಕೆಗೆ ಹಾಕೋದ್ರಿಂದ ಮಡಿಕೆಯಲ್ಲಿ ಪೋರಸ್ ಹೋಲ್ಸ್ ಇರುತ್ತೆ. ಸೊ ವಿಚ್ ಸಪೋರ್ಟ್ಸ್ ಫರ್ಮೆಂಟೇಷನ್ನ ಮಡಿಕೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ. ಹಾಗಾಗಿ ನಾವು ಫರ್ಮೆಂಟೇಷನ್ಗೆ ಮಡಿಕೆನ ಬಳಸ್ತಾ ಇದ್ದೀವಿ. ನೋಡಿ, ಎಲ್ಲ ರುಬ್ಕೊಂಡಿದ್ದೀವಿ. ನಾವು ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಂಡಿದ್ದೀವಿ. ಇದನ್ನು ಸ್ವಲ್ಪ ಅದಕ್ಕೆ ನೀವು ನೀರು ಹಾಕ್ಕೊಬೇಕಾಗತ್ತೆ. ನೋಡಿ, ಇದು ಎಲ್ಲ ರುಬ್ಕೊಂಡು ಇಟ್ಕೊಂಡಿದ್ದೀವಿ ಈ ಪಾತ್ರೆಯಲ್ಲಿ.
ಕನ್ಸಿಸ್ಟೆನ್ಸಿ ತೀರಾ ತುಂಬ ಗಟ್ಟಿಗೂ ಇರಬಾರ್ದು, ತುಂಬ ತೆಳ್ಳಗೂ ಇರಬಾರ್ದು. ದೋಸೆಗೆ ಅನ್ನೋ ಕಾರಣಕ್ಕೆ ಈ ಥರ ಕನ್ಸಿಸ್ಟೆನ್ಸಿ ಇಟ್ಕೊಂಡಿದ್ದೀವಿ. ಆಮೇಲೆ ಯಾವುದೇ ಪಾತ್ರೆಗೆ ನೀವು ಹಾಕ್ಬೇಕಾದ್ರೆ ಫರ್ಮೆಂಟೇಷನ್ಗೆ ಅದರಲ್ಲಿ ಮೇಲ್ಗಡೆ ಸ್ವಲ್ಪ ಜಾಗ ಇರಲಿ. ಬೆಳಗ್ಗೆ ಆಗೋಷ್ಟರಲ್ಲಿ ಇದು ಉಕ್ಕುತ್ತೆ, ಉಕ್ಕಿ ಸ್ವಲ್ಪ ಮೇಲ್ ಬರುತ್ತೆ. ಅದಕ್ಕೆ ಜಾಗ ಕೊಡಬೇಕು ನೀವು ಫರ್ಮೆಂಟೇಷನ್ ಆಗೋಕ್ಕೆ. ಸೊ ಆ ಥರ. ಮತ್ತು ಇನ್ನೊಂದು ಮುಖ್ಯವಾದ ವಿಚಾರ ನೋಡ್ಬೋದು, 8ರಿಂದ 9 ಗಂಟೆ ಕಾಲ ನೀವು ಫರ್ಮೆಂಟೇಷನ್ ಮಾಡಬೇಕಾಗತ್ತೆ. ಅದು ಅಲ್ಲಿನ ಟೆಂಪ್ರೇಚರ್ ಮೇಲೆ ಡಿಪೆಂಡ್ ಆಗುತ್ತೆ. ಈ ಬೇಸಿಗೆ ಕಾಲದಲ್ಲಿ ಕಡಿಮೆ ಫರ್ಮೆಂಟ್ ಮಾಡಿದ್ರು ಓಕೆ, ಚಳಿಗಾಲದಲ್ಲಿ ಸ್ವಲ್ಪ ಜಾಸ್ತಿ ಫರ್ಮೆಂಟ್ ಮಾಡಬೇಕಾಗತ್ತೆ. ಆಮೇಲೆ ಫರ್ಮೆಂಟೇಷನ್ ಆದಮೇಲೆ ಏನಾಗುತ್ತೆ ಅಂದರೆ, ಮಡಿಕೆಯಲ್ಲಿ ಮೈಕ್ರೋಪೋರ್ಸ್ ಇರೋದ್ರಿಂದ ಅವು ಗ್ಯಾಸಸ್ ಎಲ್ಲ ರಿಲೀಸ್ ಆಗುತ್ತೆ. ಸೊ ಹಾಗಾಗಿ ನೀವು ತುಂಬ ಉಬ್ಬಿರಲ್ಲ ಅದು. ಸೊ ಹಾಗಾಗಿ ನೀವೇನು ಅದನ್ನ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದಕ್ಕೆ ನೀವು ಬೇಕಾದಷ್ಟು ಸ್ವಲ್ಪ ನೀರೇನಾದರೂ ಹಾಕ್ಕೋಬೇಕು ಅಂದರೆ ಹಾಕ್ಕೊಂಡು, ಯಾವುದಕ್ಕೆ ಬೇಕೋ ಅದಕ್ಕೆ ಹಾಕ್ಕೊಂಡು, ತುಂಬ ತೆಳುನೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಆ ಥರ ನೀವು ಬ್ಯಾಟರ್ನ ರೆಡಿ ಮಾಡಿಕೊಂಡು ಈ ದೋಸೆ ಈಗ ಹಾಕ್ತಿದೀವಲ್ಲ ನೋಡಿ, ಆ ಥರ ಹಾಕಿ ತುಂಬ ಪ್ಲಫಿಯಾಗಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ಚಟ್ನಿ ಜೊತೆ ನೀವು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ. ಯಾವುದೇ ಎಣ್ಣೆ ಹಾಕಿಲ್ಲ, ಯಾವುದೇ ಸೋಡಾ ಹಾಕಿಲ್ಲ, ಭಾಳ ಆರೋಗ್ಯಕರವಾದಂಥ ದೋಸೆ ಇದು. ದಯವಿಟ್ಟು ಮಾಡ್ಕೊಳ್ಳಿ. ಮಾಡ್ಕೊಂಡಾದ್ಮೇಲೆ ನಮಗೆ ತಿಳಿಸಿ.